ಹೋಗಬಾರ್ದು, ಅವರಿಗೆ ಬೇಲ್ ಕೂಡ ಸಿಗಬೇಕು, ಆ್ಯಂಡ್ ಅವರೇನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಕೂಡ ಆಗಬೇಕು. ಕರೆಕ್ಟ್? ಹಾಗಿದ್ರೆ ನಿಮ್ಗಿನ್ನು 2 ಗಂಟೆ ಅಷ್ಟೇ ಅವಕಾಶ ಇದೆ. ಜಸ್ಟ್ 2 hours? ಎಸ್, ಬೇರೆ ದಾರಿನೇ ಇಲ್ಲ. 10 ಗಂಟೆ ಹೊತ್ತಿಗೆ ಕರ್ಣ ಕೋರ್ಟಲ್ಲಿ ಇರ್ತಾರೆ. ಅಷ್ಟರಲ್ಲಿ ನೀವು ಅವರಿಂದ ಏನು ತಪ್ಪಾಗಿಲ್ಲ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಸ್ಟ್ರಾಂಗ್ ಆಗಿರೋ ಸಾಕ್ಷಿನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು. ಇಲ್ಲಾಂದ್ರೆ ಈ ಕೇಸ್ ಹೈಯರ್ ಕೋರ್ಟ್ಗೆ ಹೋಗುತ್ತೆ. ಹಾಗೇನಾದ್ರೂ ಆದ್ರೆ ಕರ್ಣ ಅವರನ್ನ ಜೈಲಿಂದ ಬಿಡಿಸೋದು ತುಂಬಾ ಕಷ್ಟ ಆಗುತ್ತೆ. ಆದ್ರೆ ಜಸ್ಟ್ 2 hours ಅಂದ್ರೆ ಇಷ್ಟು ಕಡಿಮೆ ಟೈಮಲ್ಲಿ ನಾವು ಸಾಕ್ಷಿನ ಹೇಗೆ ಪ್ರೆಸೆಂಟ್ ಮಾಡೋಕ್ಕಾಗುತ್ತೆ? ಅಕ್ಕ, ಕರ್ಣ ಸರ್ ತಪ್ಪು ಮಾಡಿಲ್ಲ ಅಂತ ನಮಗೆ ಗೊತ್ತಿದೆ ಅಲ್ವಾ? ಹೌದು. ಹಾಗಿದ್ಮೇಲೆ ನಮಗೆ ಸಾಕ್ಷಿ ಸಿಗುತ್ತೆ. ನಾವೆಲ್ಲರೂ ಸೇರಿ ಏನಾದರೂ ಪ್ರಯತ್ನ ಪಡೋಣ. ನೀವು ಹೇಳಿದಕ್ಕೆಲ್ಲ ನಮ್ಗೆ ಒಪ್ಪಿಗೆ ಇದೆ. ನೀವು ಕೋರ್ಟ್ ಪ್ರೊಸೀಡಿಂಗ್ಸ್ಗೆಲ್ಲ ರೆಡಿ ಮಾಡ್ಕೊಳ್ಳಿ. ಸಾಕ್ಷಿ ನಾವು ಕೊಡ್ತೀವಿ. ನೀನು ಹೇಳ್ತಿರೋದು ನಿಜ ನಿಧಿ. ಏನಾದರೂ ದಾರಿ ಸಿಕ್ಕೇ ಸಿಗುತ್ತೆ. ನೋಡಿ, ತುಂಬಾ ಸ್ಟ್ರಾಂಗ್ ಆಗಿರೋ ಸಾಕ್ಷಿ ಬೇಕಾಗುತ್ತೆ. ನೀವು ತಂದಿರೋ ಸಾಕ್ಷಿ ಸರಿ ಇಲ್ಲ ಅಂತ ಏನಾದರೂ ಆದ್ರೆ ಕರ್ಣ ಅವರು ಜೈಲಲ್ಲೇ ಉಳಿಯೋ ಹಾಗಾಗುತ್ತೆ. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್ ಮ್ಯಾಮ್. ಏನೇ ಆದ್ರೂ ಅಪರಾಧಿಗೆ ಶಿಕ್ಷೆ ಕೊಟ್ಟೇ ಕೊಡ್ತೀವಿ. ಅವ್ರು ಇಷ್ಟೇ ದೊಡ್ಡವರಾಗಿರ್ಬೋದು, ನ್ಯಾಯ ಎಲ್ರಿಗೂ ಒಂದೇ. ಜೀವ ತೆಗೆಯುವಂತ ಕೆಲಸಕ್ಕೆ ಕ್ಷಮೆ ಇಲ್ವೇ ಇಲ್ಲ. ಈ ಮೆಡಿಕಲ್ ಸ್ಕ್ಯಾಮ್ ಹಿಂದೆ ಎಷ್ಟು ಜನರ ಕೈವಾಡ ಇದೆ ಅಂತ ತಿಳ್ಕೊತೀವಿ. ಅವರೆಲ್ರಿಗೂ ಶಿಕ್ಷೆ ತಪ್ಪಿದ್ದಲ್ಲ. ಇದ್ರ ಹಿಂದೆ ಇರೋ ಎಲ್ಲರಿಗೂ ಶಿಕ್ಷೆ ಆಗತ್ತಂತ ಹೇಳ್ತಿದಾರಲ್ಲ ಅಣ್ಣ. ಎಷ್ಟೇ ದೊಡ್ಡವರಾದ್ರೂ ಬಿಡಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ ಯಾವ ಇನ್ಫ್ಲುಯೆನ್ಸು ವರ್ಕ್ ಆಗಲ್ವಾ? ಈ ಕೇಸ್ ಇಷ್ಟು ದೂರ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ಆದ್ರೆ ಬಂದಾಗಿದೆ. ಅಲ್ಲಿ ನೋಡಿದ್ರೆ ಅಮ್ಮ ಹಾಸ್ಪಿಟಲ್ ಮುಂದೆ ಪ್ರೊಟೆಸ್ಟ್ ಕೂತಿದ್ದಾರೆ. ಇದೆಲ್ಲ ಎಲ್ಲಿ ಹೋಗುತ್ತೋ ಏನೋ. ಅವರಿಗೆ ಈ ನಾಯಿ ಮೇಲೆ ಕರುಣೆ ಪ್ರೀತಿ ಉಕ್ಕಿ ಉಕ್ಕಿ ಹರಿತಾ ಇರುತ್ತೆ. ಎಲ್ಲ ನಮ್ಮ ಕರ್ಮ. ಬಟ್ ಡ್ಯಾಡ್, ಇದಕ್ಕೊಂದು ಸೊಲ್ಯೂಷನ್ ಕಂಡು ಹಿಡಿಲೇಬೇಕು. ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಸುಮ್ಮನೆ ನಾವು ಟೈಮ್ ವೇಸ್ಟ್ ಮಾಡ್ತಿದೀವಿ ಅನಿಸ್ತಿದೆ. ಇಷ್ಟು ವರ್ಷದಲ್ಲಿ ಇದೊಂದು ಮಾತು ಸರಿಯಾಗಿ ಹೇಳಿದ್ಯಾ. ನಾವು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ ಅಲ್ಲ. ನಿನಗೊಂದು ಕೆಲಸ ಹೇಳ್ತೀನಿ, ಮಾಡ್ತೀಯಾ? ಹೇಳಿ ಡ್ಯಾಡ್. ಆ ನಿಧಿ ನಿತ್ಯ ಇಬ್ರು ಕರ್ಣನ್ನ ಉಳಿಸೋದಕ್ಕೆ ಏನೇನೋ ಪ್ಲಾನ್ ಮಾಡ್ತಾ ಇದ್ದಾರೆ. ಮೊದಲೇ ಅವರು ಚಾಲಾಕಿಗಳು. ಅದು ಅಲ್ಲದೆ ಪೊಲೀಸ್ ಸ್ಟೇಷನ್ ಮುಂದೆ ಆ ಕರ್ಣನ್ಗೆ ನ್ಯಾಯ ಸಿಗಬೇಕು ಅಂತ ಸ್ವಲ್ಪ ಜನ ಪ್ರೊಟೆಸ್ಟ್ ಮಾಡ್ತಿದ್ದಾರಂತೆ. ಗೊತ್ತು. ನೀನು ನಿಧಿ ನಿತ್ಯ ಮೇಲೆ ಒಂದು ಕಣ್ಣಿಟ್ಟಿರು. ಇಲ್ಲಿ ನಾವು ಮಾಡಬೇಕಾಗಿರೋದು 2 ಕೆಲಸ. ಒಂದು, ಇದೆಲ್ಲ ನಾವೇ ಮಾಡಿಸಿದ್ದು ಅಂತ ಯಾರಿಗೂ ಗೊತ್ತಾಗಬಾರ್ದು, ಎಲ್ಲೂ ಆಚೆ ಬರಬಾರ್ದು. ಎರಡನೇದು, ಆ ಕರ್ಣ ಜೈಲಿಂದ ಹೊರಗೆ ಬರಬಾರ್ದು. ಅದ್ರ ಬಗ್ಗೆ ಡೌಟೇ ಇಲ್ಲ ಡ್ಯಾಡ್. ಅವನ ವಿರುದ್ಧವಾಗಿರೋ ಸಾಕ್ಷಿ ತುಂಬಾ ಸ್ಟ್ರಾಂಗ್ ಆಗಿದೆ. ಎಕ್ಸ್ಪೈರ್ ಆಗಿರೋ ಮೆಡಿಸನ್ ಅವ್ನು ಪರ್ಚೇಸ್ ಮಾಡೋದಕ್ಕೆ ಸೈನ್ ಹಾಕಿದಾನಲ್ಲ, ಆ ಒಂದು ಡಾಕ್ಯುಮೆಂಟ್ ಸಾಕು ಅವನು ಪರ್ಮನೆಂಟ್ ಆಗಿ ಲಾಕಪ್ ಅಲ್ಲಿ ಕೊಳಿಯೋದಕ್ಕೆ. ಈ ಕೇಸು ಅಷ್ಟು ಸುಲಭ ಅಲ್ಲ. ನಾವು ತುಂಬಾ ಅಲರ್ಟ್ ಆಗಿರಬೇಕು. ತಗೋ, ಒಂಚೂರು ತಿನ್ನು. ಬೇಡ ಕಡೆ, ಬೇಡ, ನನ್ನ ಬಲವಂತ ಮಾಡಬೇಡ. ಕರ್ಣಗೆ ನ್ಯಾಯ ಸಿಗೋವರೆಗೂ ನಾನೇನು ತಿನ್ನೋದಿಲ್ಲ ಕಡೆ.
ಆಗ್ಲಾದ್ರೂ ಆ ದೇವ್ರಿಗೆ ನನ್ನ ಮೊಮ್ಮಗನ ಮೇಲೆ ಕರುಣೆ ಬರುತ್ತಾ ನೋಡೋಣ. ನೋಡು, ಭಗವಂತ ಹಾಗೆಲ್ಲ ನಮ್ಮ ಕೈ ಬಿಡಲ್ಲ ಲಚ್ಚಿ. ಇವತ್ತು ಕೋರ್ಟಲ್ಲಿ ಕೇಸ್ ಇದೆ, ಎಲ್ಲ ಒಳ್ಳೇದಾಗತ್ತೆ, ನೋಡ್ತಾ ಇರು. ಸರಿ ಆಗತ್ತೆ. ನೋಡು, ನೀವಿಬ್ರು ಕೋರ್ಟ್ಗೆ ಹೋಗ್ರಿ, ನಾನಿಲ್ಲೇ ಇರ್ತೀನಿ. ಹೌದು ಅತ್ತೆ, ಅದು ಕೋರ್ಟ್ ಒಳಗೆ ಏನ್ ನಡೆಯುತ್ತೆ ಅಂತ ನೋಡಕ್ಕೆ ನನಗೂ ತುಂಬಾ ಇಂಟ್ರೆಸ್ಟ್ ಇದೆ. ನಾನು ಹೋಗಿರ್ತೀನಿ. ಅಲ್ಲ, ಕರ್ಣಂಗೆ ಸಪೋರ್ಟ್ ಮಾಡಕ್ಕೆ ಅಂತ ನಾವೆಲ್ಲರೂ ಹೋಗ್ಬೇಕಲ್ವಾ? ನೀವೇನ್ ಮಾಡ್ತೀರಾ ಇಲ್ಲಿ? ನೀವು ಬನ್ನಿ, ಹೋಗೋಣ. ಇಲ್ಲ, ಕರ್ಣನ್ ನ್ಯಾಯ ಸಿಕ್ಕಿದೆ, ಅವನ ನಿರಪರಾಧಿ ಅಂತ ನನಗೆ ಫೋನ್ ಬರೋವರೆಗೂ ನಾನು ಈ ಜಾಗ ಬಿಟ್ಟು ಕದಲಲ್ಲ. ನೀವು ಹೋಗಿ, ನಾನಿಲ್ಲೇ ಇರ್ತೀನಿ. ನಾನು ನಿನ್ ಬಿಟ್ಟು ಹೋಗ್ಬೇಕಾ? ಖಂಡಿತ ನಾನು ಎಲ್ಲೂ ಹೋಗಲ್ಲ. ನಿನ್ನನ್ ಬಿಟ್ಟು ನಾನು ಒಬ್ಳೇ ಹೋಗಲ್ಲ. ಸರಿ, ಹಾಗಾದ್ರೆ